ನನಗೆ ಯಾರು ಈ ಮನುಷ್ಯ ದಿನಾ ಬಂದು ಇಲ್ಲಿ ಕೂತ್ಕೊಳ್ತಾರೆ ಅಂತ ನಾನು ಒಂದ್ ಕಡೆ ಒಂದ್ಸರಿ ಅವ್ರನ್ನ ನೋಡ್ತಿದ್ದೆ, ಮತ್ತೆ ಗಾಬರಿ ಆಗ್ತಿತ್ತು. ಸುಮ್ಮನೆ ಸೀದಾ ಮುಂದಕ್ಕೆ ಬರ ಹೋಗ್ಬಿಡ್ತಿದ್ದೆ ಕಾಲೇಜಿಗೆ. ಸರಿ, ನಾನು ನಿಂಗೆ ನಮಸ್ಕಾರ ಮಾಡ್ತೀನಿ ತಡಿಂದ್ರು. ಖಂಡಿತ ನೀವು ನನಗೆ ನಮಸ್ಕಾರ ಮಾಡಬಾರ್ದು, ಹಿರಿಯವರು ಅಂತ ಹೇಳಿ ನಾನು ನಮಸ್ಕಾರ ಕೈಯಲ್ಲಿ ಹಿಂಗಂದೆ. ಅವ್ರು ಏನ್ ಮಾಡಿದ್ರು, ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದ್ರು. ನಾನು ತಕ್ಷಣ ಕಣ್ಣಲ್ಲಿ ನೀರು ತುಂಬ್ಕೊಂಡು ಅವ್ರಿಗೆ ಪುನಃ ನಮಸ್ಕಾರ ಮಾಡ್ತಿದ್ದೆ. ಅವ್ರಿಗೆ ಹೇಗೋ ಗೊತ್ತಾಗ್ಬಿಡ್ತು, ಇವ್ರು ನೀನ್ ನಮ್ಮನೆ ಕರೀತಾರೆ ಅಂತಲೇ ನಮ್ಮನೆ ರೋಡಲ್ಲಿ ಓಡಾಡ್ತಿಲ್ಲ, ಆ ಕಡೆಯಿಂದ ಓಡಾಡ್ತಿದ್ಯಲ್ವಾ ಅಂತ ಕೇಳಿದ್ರು. ಹೌದು, ನೀವು ಮಾತಾಡ್ತಾ ನಿಂತ್ಕೊಂಡ್ರೆ ನನಗೆ ಫಸ್ಟ್ ಪೀರಿಯಡ್ ಕ್ಲಾಸ್ ಇರುತ್ತೆ, ಬೆಳಗ್ಗೆನೂ ಇರುತ್ತೆ, ಮಧ್ಯಾಹ್ನನೂ ಇರುತ್ತೆ. ಎಲ್ಲರಿಗೂ ಕೋಲ್ ತಗೊಂಡು ರಪ 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 ಬೆರೆಸಿ ರೌಂಡ್ ಹೊಡಿತಾ ಇದ್ರು. ಸಿಟ್ಟೋದ್ಬಿಡ್ತು, ಯಾರೋ ಆಡ್ಕೊಂಡಿದ್ದಾರೆ ಅವ್ರನ್ನ ಗೊತ್ತಾಗ್ದಲೆ ಬೇರೆ ಜನ ಎಲ್ಲ ಹೊಡಿತಾ ಇದ್ರು. ನಾನು ಹೋದ ತಕ್ಷಣ ಕೋಲ್ ಬಿಸಾಕ್ ಸುಮ್ಮನೆ. ನಮಗೆ ಒಂದ್ ತಗೊಂಡು ಏನ್ ಮಾಡೋದು, ಹೆಚ್ಚಕ್ಕೆ ಬರಲ್ಲ, ಪಿಚ್ಚಕ್ಕೆ ಬರಲ್ಲ, ಏನೂ ಬರಲ್ಲ. ಆಮೇಲೆ ಹೇಳಿದೆ, ನೀವು ಕೊಟ್ರೆ ನನ್ಗೆ ಹೆಚ್ಚಕ್ಕೆ ಬರಲ್ಲ, ಏನಿಲ್ಲ, ಅದು 2 ತೊಳೆ ಸಾಕು, ತಿಂದ್ರೆ ಬೇಡ ಬೇಡ ಅನ್ಬೇಡ್ದು, ತಗೊಂಡು ಹೋಗಲ್ಲ, ಯಾರು ಹೆಚ್ಚಿಕೊಟ್ಟು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು KS ವಸಂತಮ್ಮ ಅಂತ. ನನ್ನ ಈಗ ವಾಸವಾಗಿರುವಂಥ ಸ್ಥಳ ಬೀರೂರು. ಆದರೆ ನಾನು ಸರ್ಕಾರಿ ಕೆಲಸ ಸಿಕ್ತು ನನಗೆ 1982ರಲ್ಲಿ ಸಕ್ರೆಪಟ್ಟಣಕ್ಕೆ ಬಂದೆ. ನಮ್ಮ ಮನೆಯವರು ಭದ್ರಾವತಿಯವರು, VSL ಕೆಲಸ ಮಾಡ್ತಾಯಿದ್ರು. ಅವರ ಹೆಸರು ರಾಮಕೃಷ್ಣ ಅಂತ. ಅವರು ಭದ್ರಾವತಿಯಿಂದ ಸಕ್ರೆಪಟ್ಟಣಕ್ಕೆ ಓಡಾಡ್ತಿದ್ರು. ಅದಕ್ಕೆ ನನಗೊಂದು ಮನೆ ಬೇಕು ಅಂತ ರಂಗಣ್ಣವರು ಅಂತಿದ್ದಾರೆ ಅಲ್ಲಿ ಜಮೀನ್ದಾರರು. ಅವ್ರ ಮನೆ ಹತ್ರ, ಅವ್ರ ಮನೆ ಒಳಗೆ ಒಂದು ರೂಮು, ಈ ಕಡೆ ಪಕ್ಕದಲ್ಲಿ 2 ಮಳಿಗೆ ಇತ್ತು, ಅಲ್ಲಿ ಮನೆ ತಗೊಂಡು ಅಲ್ಲಿದ್ದೆ. ಡೈಲಿ ನಾನು ಕಾಲೇಜಿಗೆ ಓಡಾಡಬೇಕಾಗಿತ್ತು. ಜೂನಿಯರ್ ಕಾಲೇಜಲ್ಲಿ ನನಗೆ ಸಹ ಶಿಕ್ಷಕಿಯಾಗಿ ಕೆಲಸ ಸಿಕ್ತು. ನಾನು ಬಾಣೂರು ರೋಡಿಂದ ಸೀದಾ ನಮ್ಮ ಕಾಲೇಜಿಗೆ ನಡ್ಕೊಂಡು ಹೋಗ್ತಾ ಇದ್ದೆ ಡೈಲಿಯ. ಅಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ. ಆ ಈಶ್ವರ ದೇವಸ್ಥಾನದ ಹತ್ರ ಒಂದು ಅರಳಿ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಒಬ್ಬರು ಯಾರೋ ಪುಣ್ಯಾತ್ಮರು ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡಿದ್ರು, ವೇಷ್ಟಿ ಉಟ್ಕೊಂಡು ಕೂತಿರ್ತಿದ್ರು. ನನಗೆ ಯಾರು ಈ ಮನುಷ್ಯ ದಿನಾ ಬಂದು ಇಲ್ಲಿ ಕೂತ್ಕೊಳ್ತಾರೆ ಅಂತ ನಾನು ಒಂದ್ ಕಡೆ ಒಂದ್ಸರಿ ಅವ್ರನ್ನ ನೋಡ್ತಿದ್ದೆ, ಮತ್ತೆ ಗಾಬರಿ ಆಗ್ತಿತ್ತು. ಸುಮ್ಮನೆ ಸೀದಾ ಮುಂದಕ್ಕೆ ಬರ ಹೋಗ್ಬಿಡ್ತಿದ್ದೆ ಕಾಲೇಜಿಗೆ. ಹೀಗಿರುವಾಗ ಒಂದ್ ದಿವಸ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ ನಾನು ಮಾತಾಡಿಸ್ಬೇಕು ಅನ್ಸಿದೆ. ಅವ್ರು ತಕ್ಷಣ ಏನ್ ಮಾಡಿದ್ರು, ಹುಡುಗಿ ಬಾಯಿಲ್ಲಿ ಅಂತ ಕರೆದ್ರು ನನ್ನ. ನನಗೆ ಅನುಮಾನ ಆಯ್ತು, ಇವ್ರು ಯಾಕಪ್ಪ ನನ್ನ ಇಲ್ಲಿ ಕರೀತಾರೆ ಅಂತ. ಆದರೂ ಧೈರ್ಯ ಮಾಡ್ಕೊಂಡು ದೇವ್ರ ಮೇಲೆ ಭಾರ ಹಾಕೊಂಡು ಏನಾಗ್ಬೇಕು ನಿಮ್ಗೆ ಅಂದೆ. ನಾನು ನೋಡಿ ನೀನು ಗಾಬರಿ ಪಡ್ತೀಯಾ ಅಂದರು. ಇಲ್ಲ, ಗಾಬರಿ ಏನು ಪಡಲ್ಲ, ಹೇಳಿ ಅಂದೆ. ನನ್ನ ಮಗಳು ನೀನು ಸ್ಟೂಡೆಂಟು ಅಂದರು. ಯಾವ ಸ್ಕೂಲಲ್ಲಿದ್ದಾಳೆ, ಯಾವ ಸೆಕ್ಷನಲ್ಲಿದ್ದಾಳೆ? 10th ಓದ್ತಿದ್ದಾಳೆ. ನೀನು ಹೋಗ್ತೀಯಂತಲ್ಲ ಅಂದರು. ಹೌದು, ನಾನು ಹೋಗ್ತಿದ್ದೀನಿ ಅಂದೆ. ಆಗ ಕೇಳ್ದೆ, ಅವಳ ಹೆಸರು ಏನು ಅಂದೆ. ವಾಣಿ ಅಂದರು. ಸರಿ ಆಯಿತು, ಪರಿಚಯ ಆಯಿತು, ಕಾಲೇಜಿಗೆ ಹೊತ್ತಾಯ್ತು, ಹೋಗ್ತೀನಿ ಅಂದೆ. ಆಮೇಲೆ ಇಲ್ಲ, ನಿನ್ನ ಹತ್ರ ಮಾತಾಡ್ಬೇಕು ನಿಂತ್ಕ ಅಂದರು. ಇಲ್ಲ, ನಂಗೆ ಫಸ್ಟ್ ಪೀರಿಯಡ್ ಕ್ಲಾಸ್ ಇದೆ, ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾನೆ, ನಾವು ಹೋಗ್ಲೇಬೇಕು, ನಮಸ್ಕಾರ ಅಂತ ಹೇಳ್ಬಿಟ್ಟು ಸೀದಾ ಹೋದೆ. ಹೀಗೆ ಇರುವಾಗ ದಿನಾಲೂ ನೋಡೋರು. ನಾನು ಸತತವಾಗಿ 6-7 ವರ್ಷ ಅಲ್ಲಿದ್ದೆ. 6 ವರ್ಷನೂ ನನ್ನ ಮಾತಾಡಿಸ್ಬೇಕು ಅಂತ ಅವ್ರಿಗೆ ಆಸೆ. ನನಗೆ ಮಾತಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಒಂದಿನ ಅವ್ರ ಮನೆಗೆ ಅದೇ ರೋಡಲ್ಲಿ ಬರ್ತಾ ಅವ್ರ ಮನೆಗೆ ಕರೆದ್ರು. ಏನು ಮಾಡಿದ್ರು ಬಿಡಲಿಲ್ಲ, ಬಾಯಿಲ್ಲಿ ಅಂತ. ಸರಿ ಅಂತ ಹೋದೆ. ಅಷ್ಟೊತ್ತಿಗೆ ನನ್ನ ಸ್ಟೂಡೆಂಟ್ ಕರೆದ್ರು, ಗುರುಗಳು ಬಂದು ನಮಸ್ಕಾರ ಮಾಡು ಅಂತ. ವಾಣಿ ಬಂದು ನನಗೆ ನಮಸ್ಕಾರ ಮಾಡಿದ್ರು, ಅವ್ರ ಮಗಳು. ಆಮೇಲೆ ಪರಿಚಯ ಆಯಿತು. ಊಟ ಮಾಡ್ಕೊಂಡು ಹೋಗೋ, ಹಾಗೆ ಹೋಗ್ಬೇಡ ಅಂದರು. ಇಲ್ಲ ಅಡುಗೆ ಮಾಡಿಟ್ಟಿದ್ದೀನಿ, ತಮ್ಮ ಇದ್ದಾನೆ ಅಲ್ಲಿ, ಅವನಿಗೂ ಬಡಿಸ್ಬೇಕು, ಊಟ ಮಾಡಬೇಕು, ಇನ್ನೊಂದು ದಿವಸ ಬರ್ತೀನಿ ಅಂದೆ. ಆಯಿತು ಅಂದರು. ಸುಮ್ಮನಾದರು. ನಮಸ್ಕಾರ ಮಾಡಿದೆ, ಈ ಕಡೆಗೆ ಮನೆಗೆ ಬಂದ್ಬಿಟ್ಟೆ. ಹೀಗೆ ನಡೀತಾ ಇತ್ತು. ಒಂದು ದಿವಸ ಈ ಟ್ರಾನ್ಸ್ಫರ್ ಸಿಕ್ತು. ತುಂಬ ಟ್ರೈ ಮಾಡಿದೆ, ನಮ್ಮ ಮನೆಯವರು ಭದ್ರಾವತಿಲಿದ್ದಾರೆ ಅಂತ. ಆಮೇಲೆ ಅವ್ರು ನಮ್ಮ ಮನೆಗೆ ಬಂದರು. ಅಣ್ಣ ಹಿಂಗಾಗ್ಬಿಟ್ಟಿದೆ, ಏನು ಮಾಡಲಿ, ನಾನು ಒಂದು ಟ್ರಾನ್ಸ್ಫರ್ ಸಿಕ್ಕಿಲ್ಲ, ಹಿಂಗೆ ನಮಸ್ಕಾರ. ಸರಿ, ನಾನು ನಿಂಗೆ ನಮಸ್ಕಾರ ಮಾಡ್ತೀನಿ ತಡಿಂದ್ರು. ಖಂಡಿತ ನೀವು ನನಗೆ ನಮಸ್ಕಾರ ಮಾಡಬಾರ್ದು, ಹಿರಿಯವರು ಅಂತ ಹೇಳಿ ನಾನು ನಮಸ್ಕಾರ ಕೈಯಲ್ಲಿ ಹಿಂಗಂದೆ. ಅವ್ರು ಏನು ಮಾಡಿದ್ರು, ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದ್ರು. ನಾನು ತಕ್ಷಣ ಕಣ್ಣಲ್ಲಿ ನೀರು ತುಂಬ್ಕೊಂಡು ಅವ್ರಿಗೆ ಪುನಃ ನಮಸ್ಕಾರ ಮಾಡಿದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು ಮಾತಾಡ್ತಾ. ಇಲ್ಲಿ ಮನೆ ಮಾಡ್ಕೊಂಡಿದ್ಯಾ ಅಂದರು. ಹೌದು, ಇಲ್ಲಿ ಮನೆ ಮಾಡ್ಕೊಂಡಿದ್ದೀನಿ, ನನಗೆ ಮನೆ ಅವಶ್ಯಕತೆ ಇದೆ. ಯಾಕೆಂದರೆ ನನ್ನ ತಮ್ಮ ತಂಗಿ ಇದ್ದಾರೆ, ನಮ್ಮ ಮನೆಯವ್ರು ಹೋಗಿ ಬಂದು ಮಾಡಬೇಕು, ಅದಕ್ಕೋಸ್ಕರ ನನ್ನ ಮನೆ ಬೇಕು ಅಂತ ಕೇಳಿದ್ದೆ ಅಷ್ಟೇ ಅಂದೆ. ಏನು ಮಾಡಲಿ, ಫಿಲಪ್ ಆಗಿಬಿಟ್ಟಿದೆ ಅಂದ್ರೆ. ಅವ್ರ ಮನೆಯೇ ಕೇಳಿದ್ದು, ಎದುರುಗಡೆ ಇದ್ದ ಮನೆಯೇ. ಸರಿ ಬಿಡಿ, ಎಲ್ಲ 1-2 ದಿನ ಆಮೇಲೆ ಟ್ರೈ ಮಾಡ್ತೀವಿ, ಸಿಕ್ಕಿರ ಸರಿ, ಇಲ್ದಿದ್ರೆ ಇದ್ರಲ್ಲೇ ಇರ್ತೀವಿ, ಹೇಗೋ ಓಡಾಡ್ತೀವಲ್ಲ ಅಂತ ಸುಮ್ಮನಾದೆ. ಹಿಂಗೆ ಪರಿಚಯ ಬೆಳೀತು. ಕೊನೆಗೆ ಕಾಫಿ ಕರೆದ್ರು. ಒಂದು ದಿವಸ ನನಗೆ ತುಂಬ ಬೇಜಾರಾಯಿತು. ದಿನ ಏನು ಕಾಫಿಗೆ ಹೋಗೋದು ಅಂದ್ಬಿಟ್ಟು
ಅವ್ರಿಗೆ ಕಾಣ್ದಂಗೆ ತಪ್ಪಿಸ್ಕೊಂಡು ಓಡಾಡ್ಬೇಕು ಅಂತ ಬಾಣೂರು ರೋಡಲ್ಲೇ ಓಡಾಡ್ತಿದ್ದೆ. ಅವ್ರಿಗೆ ಹೇಗೋ ಗೊತ್ತಾಗ್ಬಿಡ್ತು, ಇವ್ರು ನೀನ್ ನಮ್ಮನೆ ಕರೀತಾರೆ ಅಂತಲೇ ನಮ್ಮನೆ ರೋಡಲ್ಲಿ ಓಡಾಡ್ತಿಲ್ಲ, ಆ ಕಡೆಯಿಂದ ಓಡಾಡ್ತಿದ್ಯಲ್ವಾ ಅಂತ ಕೇಳಿದ್ರು. ಹೌದು, ನೀವು ಮಾತಾಡ್ತಾ ನಿಂತ್ಕೊಂಡ್ರೆ ನನಗೆ ಫಸ್ಟ್ ಪೀರಿಯಡ್ ಕ್ಲಾಸ್ ಇರುತ್ತೆ, ಬೆಳಗ್ಗೆನೂ ಇರುತ್ತೆ, ಮಧ್ಯಾಹ್ನನೂ ಇರುತ್ತೆ, ಬೈತಾರೆ ಲೇಟಾಗಿ ಹೋದ್ರೆ, ಅದಕ್ಕೋಸ್ಕರ ಅಂತ ಹೇಳಿದೆ. ಆಯ್ತು ಬಿಡು, ಯಾವತ್ತು ಪುರ್ಸೊತ್ತಿರುತ್ತೋ ಅವತ್ತು ಬಾ ಅಂದರು. ಸರಿ, ಶೃಂಗೇರಿ ಗುರುಗಳನ್ನ ಸಚ್ಚಿದಾನಂದನ್ ಮನೇಲಿ ಕರೆಸಿದ್ರು. ಅವತ್ತು ಅನಿರೀಕ್ಷಿತವಾಗಿ ನನ್ನ ಕರೆದ್ರು, ಅವರು ಊಟಕ್ಕೆ ಕರೆದ್ರು. ನಾನು ಹೇಳಿದೆ, ಮಧ್ಯಾಹ್ನ ಪಿರಿಯಡ್ ಸಿಕ್ಕಿದ್ರೆ ಊಟ ಖಂಡಿತ ಬರ್ತೀನಿ, ಬರಲ್ಲ ಅಂತಲ್ಲ, ಬಟ್ ಅನಿವಾರ್ಯ, ಬಿಡದೆ ಹೋದ್ರೆ ನಾನೇನು ಮಾಡೋಕ್ಕಾಗಲ್ಲ, ಬರೋದು ದೇವ್ರ ಪ್ರಸಾದ, ಗುರುಗಳು ಅಂದ್ರೆ ನನಗೂ ತುಂಬಾ ಇಷ್ಟ, ಬರ್ತೀನಿ ಅಂತ ಹೇಳಿದೆ. ದಾರಿಲೇ ನಿಂತ್ಕೊಂಡ್ರು. ಬರ್ತೀಯಾ ಅಂದರು. ಆಯ್ತು, ಆದಷ್ಟು ಟ್ರೈ ಮಾಡ್ತೀನಿ, ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಊಟಕ್ಕೆ ಕರೆದ್ರು ಅಂತ ಇದು ಮಾಡಬೇಡ, ಗುರುಗಳ ಪ್ರಸಾದ ಬಾ ಅಂದರು. ಬರ್ತೀನಿ ಅಂದೆ. ಆಮೇಲೆ ಹೋಗಿ ಹೇಳಿದೆ, ಅಲ್ಲಿ ಬಿಡ್ಲೇ ಇಲ್ಲ. ಹಿಂಗೆ ತುಂಬಾ ಬೇಜಾರಾಯ್ತು. ನೀವು ಹಿಂಗೆ ಮಾಡ್ಬಿಟ್ರಲ್ಲ, ನಾನು ಅವ್ರಿಗೆ ಬರ್ತೀನಿ ಅಂತ ಹೇಳಿ ಬಂದೆ, ನನ್ನ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ ಅಂತ. ಆಮೇಲೆ ಸಂಜೆ ಬಂದೆ, ಬೇಜಾರಾಯ್ತು. ಅಟ್ಲೀಸ್ಟ್ ಒಂದು ಪ್ರಸಾದನಾರು ಇಸ್ಕೊಂಡು ಹೋಗೋಣ, ಕರೆದಿಯರೇ ಹಿಂಗಾಗ್ಬಿಡ್ತಲ್ಲ, ಕೈಗೆ ಒಂಚೂರು ಏನೋ ಹಾಕಿಸ್ಕೊಂಡು ಹೋದರಾಯ್ತು ಅಂತ. ಸರಿ, ಅಷ್ಟೊತ್ತಿಗೆ ಖಾಲಿ ಆಯ್ತು. ಅಲ್ಲಿ ಒಂಚೂರು ಸಚ್ಚಿ ಸ್ಟೂಡೆಂಟು ಪ್ರಸಾದ ಒಂಚೂರು ಕೈಗೆ ಹಾಕಿಸ್ಕೊಂಡೆ ಊಟ ಮಾಡೋದು ಇಷ್ಟೊತ್ತಿನಲ್ಲಿ ಅಂದೆ. ಸೀದಾ ಮನೆಗೆ ಹೋದೆ. ಹೀಗೆ ನಡೀತಾ ಆಯ್ತು. ಕರೆದಾಗ್ಲೆಲ್ಲ ಅವ್ರ ಮನೆಗೆ ಹೋಗ್ತಿದ್ದೆ. ಅವರು ವಿಶ್ವಾಸ ಆದ್ರು, ಮಾತಾಡಿಸಿದ್ರು ಹೆಂಡತಿ ಮಕ್ಕಳನ್ನ. ಆಮೇಲೆ ನನ್ನ ತಮ್ಮನ ಕರ್ಕೊಂಡು ಹೋದೆ ಅವ್ರ ಮನೆಗೆ. ಅವನು ತುಂಬಾ ಕಷ್ಟದಲ್ಲಿದ್ದ. ಅವನ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಅಂತೆಲ್ಲ ಕೇಳಿದೆ. ಈಗ ಸ್ವಲ್ಪ ದಿನ ಕಷ್ಟ, ಅವನೆಲ್ಲರಿಗಿಂತ ಲಕ್ಸರಿ ಹಾಗೆ ಇವತ್ತು ಅವನು ತುಂಬಾನೇ ಚೆನ್ನಾಗಿದ್ದಾನೆ. 2 ಹೆಣ್ಮಕ್ಳು, 2 ಇಂಜಿನಿಯರು, ಅಳಿಯಂದರು 2 ಇಂಜಿನಿಯರು. ನನ್ನ ತಮ್ಮ ಎಸ್ಟೇಟಲ್ಲಿ ಇದ್ದ, SM ಕೃಷ್ಣ ಎಸ್ಟೇಟಲ್ಲಿ ಇದ್ದ. ಬಂದಿಯಾನೆ, ಈಗ ಮನೆ ತಗೊಂಡ ಸುಖವಾಗಿದ್ದಾನೆ. ಅದೊಂದು ಒಳ್ಳೆ ಆಶೀರ್ವಾದ ಅವರದ್ದು. ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು. 3 ತಿಂಗಳಾದರೂ ನನಗೆ ಟ್ರಾನ್ಸ್ಫರ್ ಸಿಗಲೇ ಇಲ್ಲ. ಹ್ಯಾಂಡ್ ತಂದು ಕೊಟ್ಟು ಬಿಡಿ ಅಂದರು. ಆಮೇಲೆ ರಾಮೇಗೌಡ ಅಂತ ಅವರು ಇವರು ಲಕ್ಷ್ಮಯ್ಯನ ತಮ್ಮ ನನ್ನ ಜೊತೆಲಿ ಇದ್ರು. ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ ಕೇಳಕ್ಕೆ, ಏನಾದರೂ ಮಾಡಿ ನನ್ನನ್ನು ರಿಲೀವ್ ಮಾಡಿ, ಅಲ್ಲಿ ವೇಕೆನ್ಸಿ ಸಿಗಲ್ಲ, ತುಂಬಾ ಕಷ್ಟ ಇದೆ ಭದ್ರಾವತಿ ಅಂತ ಊರಲ್ಲಿ ಅಂತ. ಆದರೂ ಆರ್ಡ್ರು ಬಂದರು 3 ತಿಂಗಳು ನನಗೆ ಬಿಟ್ಕೊಡ್ಲಿಲ್ಲ. ಕೊನೆಗೆ ಒಂದು ದಿವಸ ಹೋಗಿ, ಇದು ನನ್ನ ಭವಿಷ್ಯದ ಪ್ರಶ್ನೆ, ಏನಾಗುತ್ತಾಗ್ಲಿ ಅಂತ ಅವ್ರ ಮುಂದೆ ಹತ್ತು ಬಿಟ್ಟೆ ಬೇಜಾರಾಗಿ. ಆಮೇಲೆ ಇಲ್ಲಿ ನಮ್ಮ ಊರಿನವರು MLA ಆಗಿದ್ರು, ಮಲ್ಲಿಕಾರ್ಜುನ ಅಂತ. ಅವ್ರು ಬಂದು, ಇಲ್ಲ ಹುಡುಗಿಗೆ ರಿಲೀವ್ ಮಾಡಿ ಸುಮ್ಮನೆ ಕಣ್ಣೀರು ಹಾಕಿಸ್ಬೇಡಿ ಅಂದರು. ತಾಲೂಕು ಆಫೀಸೆಲ್ಲ ಆಯಿತು, ಟ್ರಾನ್ಸ್ಫರ್ ಆಯಿತು. ಸೀದಾ ಭದ್ರಾವತಿಗೆ ಹೋದೆ. ಭದ್ರಾವತಿಲಿ ಹುಡ್ಕೋ ಮನೆಯಲ್ಲಿ ಇದ್ದೆ. ಹುಡ್ಕೋ ಮನೆಯಲ್ಲಿ ಅಂತಿದ್ರು. ಹೋಗಿ 1 ವರ್ಷ 2 ವರ್ಷಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಘಟನೆ ಇದು. ತುಂಬಾ ಬೇಜಾರಾಯ್ತು. ಕಟ್ಟೆ ಮೇಲೆ ಒಂದು ಕಲ್ಲಿದೆ, ಅಲ್ಲಿ ಹೋಗಿ ಕೂತಿದ್ದೆ. ಅಣ್ಣ ಈಗ್ಲಾದ್ರೂ ಬಂದ್ರೆ ಇದಕ್ಕೆ ಏನಾದ್ರು ಪರಿಹಾರ ಹೇಳ್ತಾರೆ, ನಂದೇನು ತಪ್ಪಿಲ್ಲ, ನಾನು ಈಗ ಬರೋಣೋ ಬೇಡೋ ಅಂತಿದ್ದೀನಿ ಅಂತ. ಅದು ಹೇಗೆ ಬಂದ್ರು ಅಂತ ನನಗೆ ಆಶ್ಚರ್ಯ ಆಗತ್ತೆ. ರೋಡು ದೊಡ್ಡದಿದೆ, ಮನೆನೂ ಜಾಗ ಇದೆ, ಕಲ್ಲು ಇದೆ, ರೋಡು, ಮೇನ್ ರೋಡು. ಬಂದಿದ್ದೂ ಗೊತ್ತಿಲ್ಲ. ಹುಡುಗಿ ನನ್ನ ನೆನೆಸ್ಕತ್ತಿದ್ಯಾ, ಇಲ್ಲಿ ಕಟ್ಟೆ ಮೇಲೆ ಕೂತಿದ್ಯಾ, ಒಳಗೆ ಹೋಗೋದು. ನನಗೆ ಆಶ್ಚರ್ಯ. ನಾನು ಈಗಿನ್ನೂ ಕೈ ಮುಗಿದು, ಅಯ್ಯೋ ಅಣ್ಣ ಬಂದಿದ್ರು, ಇದಕ್ಕೆ ಪರಿಹಾರ ಹೇಳೋರು ಅಂತ ಅನ್ನಕ್ಕೂ ಅವ್ರು ಹೇಗ್ ಬಂದ್ರು ಅಂತಲೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ಎದ್ದು ಅವ್ರ ಜೊತೆಗೆ ಹೋದೆ. ನೀಲ್ಕಂಠರಾವ್ ಅಂತ ಅವರು ಹಿಂದೆ ಜೊತೆಗೆ ಬಂದರು. ಬಂದ್ಮೇಲೆ ಹೇಳಿದೆ, ನನ್ನ ಸಮಸ್ಯೆ ಎಲ್ಲ ಹಿಂಗಾಗಿತ್ತು, ಹಿಂಗಾಗಿದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅವರೊಂದು 15-20 ಮೆಣಸಿನ್ಕಾಯಿ ಕೊಡಿಲಿ ಅಂದ್ರು. ಕೊಟ್ಟೆ. ಇದನ್ನ ಪೋಣಿಸು ಅಂದ್ರು, ಪೋಣಿಸ್ದೆ. ಬೆಲೆಗೆ ಹಾಕೊಂಡ್ರು, ಹಾಕಿದೆ. ಇದು ನಿನಗೆ ಸೇರೋದಲ್ಲ, ಎಲ್ಲೋ ಹೋಗೋದು ಅಂದರು. ಸರಿ, ನೀನು ಬೇಜಾರು ಮಾಡ್ಕೋಬೇಡ ಅಂದರು. ತಕ್ಷಣ ಒಂದು ವಿಳ್ಳೆಡ್ಕೆಯಲ್ಲಿ ಒಂದು 500 ರೂಪಾಯಿ ಇಟ್ಕೊಟ್ಟೆ. ಹಾಲು ಕಾಯ್ಸಕ್ಕೆ ಹೋದೆ. ಸರಿ, ಅಲ್ಲೇ ಆರ್ಸಕ್ಕೆ ಅಡುಗೆ ಮನೆಗೆ ಬಂದ್ಬಿಟ್ರು. ನಾನು ಹಿಂದೆ ನಿಂತ್ಕೊಂಡ್ರು. ನಂಗೆ ಗಾಬರಿ ಆಯಿತು. ಇಲ್ಲ ಕೂತ್ಕೊಳ್ಳಿ, ಅಲ್ಲಿ ಕೊಡ್ತೀನಿ ಹಿಂದೆ. ಆದರೂ ನಿಂತ್ಕೊಂಡ್ರು. ಹಾಲಿಗಿಲ್ ಕಾಯ್ಸಕ್ಕೆ ಹೋಗ್ಬೇಡ ಅಂತ. ಇಲ್ಲ, ಒಂಚೂರು ಕುಡಿದು ಹೋಗ್ಲೇಬೇಕು ಅಂತ ಬಲವಂತ ಮಾಡಿದೆ. ಸರಿ, ನೀಲ್ಕಂಠರಾವ್ ಅವ್ರಿಗೆ ಅರ್ಧ ಲೋಟ ಹಾಲು ಕೊಟ್ಟೆ. ಕುಡಿದ್ರು. 500 ರೂಪಾಯಿ ಇಟ್ಕೊಟ್ಟೆ ವಿಳ್ಯದರ ಅಡಿಕೆಯಲ್ಲಿ. ಅದು ಮತ್ತೆ ನನಗೆ ವಾಪಸ್, ನೀನು ನನ್ನ ತಂಗಿ ಸೀರೆ ತಗೊಂಡು ಉಟ್ರ ಅಂತ ವಾಪಸ್ ಕೊಟ್ರು. ಆಮೇಲೆ ಇನ್ನೊಂದು ಪರಿಹಾರ ಹೇಳ್ತೀನಿ, ಇವತ್ತು ಮಾಡಬೇಡ, ನಾಳೆ ಮಾಡು. ಇದನ್ನ ನದಿ ತೀರಕ್ಕೆ ಹೋಗಿ ಒಂದು ಕರಿ ಸೀರೆ ಉಟ್ಕೊಂಡು ಒಂದಿಷ್ಟು ಅಕ್ಕಿ ಮೀನುಗಳಿಗೆ ಹಾಕಿ ನಮಸ್ಕಾರ ಮಾಡಿ ಕೈ ಮುಗಿದ್ ಬಾ, ನಿಂದೇನೂ ದೋಷ ಇಲ್ಲ, ಗುರು ಸ್ಥಾನದಲ್ಲಿದೆಯಾ, ದೊಡ್ಡ ಇದು ಅಂತ ಹೇಳಿ ಸಮಾಧಾನ ಮಾಡಿದ್ರು. ಸರಿ, ಅದಾಯಿತು. ಅಲ್ಲಿ ನನ್ನ ಮನಸ್ಸಿನಲ್ಲಿ ನೆಂದವ್ರ ಮನಸ್ಸಿನಲ್ಲಿ ಅಂತ ಅವ್ರ ಮನಸ್ಸಲ್ಲಿ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇದ್ದಾರೆ, ಬರ್ತಿರ್ತಾರೆ. ತುಂಬ ಬೇಜಾರಾದಾಗ ಅವ್ರು ನೆನೆಸ್ಕೊಂಡ್ಬಿಡ್ತೀನಿ. ಅವಳು ಆ ದುಃಖ ಹೇಗೋ ಪರಿಹಾರ ಆಗ್ಬಿಡುತ್ತೆ. ಮನೆದೇ ಆಗಿರಲಿ, ಏನೇ ಆಗಿರಲಿ, ಹೊರಗಡೆ ಆಗಿರಲಿ, ಗಂಡನ ಮನೆದೇ ಆಗಿರಲಿ, ಪರಿಹಾರ ಆಗ್ಬಿಡುತ್ತೆ. ಆಮೇಲೆ ಇವರು ಇಲ್ಲಿಗೆ ಬಂದ್ವಿ. ರಿಟೈರ್ಡ್ ಆಯಿತು. ನನ್ನ ತಮ್ಮ ನೋಡ್ಕೊಳ್ಳಿ ಅಂತೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದರೆ ನಮ್ಮ ಮನೆಯವ್ರು 10 ವರ್ಷ ತುಂಬ ಚೆನ್ನಾಗಿದ್ರು. ಒಂದಿನ ಇದ್ದಕ್ಕಿದ್ದಂಗೆ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಆಯಿತು. ಪ್ರೋಗ್ರಾಮಿಗೆ ಹೋದ್ವಿ ಎಲ್ಲರೂ.
ಸರಿ ಇವ್ರಿಗೆ ಅಷ್ಟೊತ್ತಿಗೆ ಇನ್ನೊಂದು ಆಕ್ಸಿಡೆಂಟು ಬಿದ್ದು ಪೆಟ್ಟಾಗಿದ್ದು. ಬರೀ ಆಕ್ಸಿಡೆಂಟೇ, ಆಧಾರದಿಂದ 4-5 ಸರಿ ಆಕ್ಸಿಡೆಂಟು. ಅವ್ರ ಹತ್ರ ಹೇಳ್ಕೊಂಡು ಗುರುಗಳ ಹತ್ರ ಹತ್ಬಿಟ್ಟೆ. ನನ್ನ ಜೀವನ ಟ್ರ್ಯಾಜಿಡಿ ಆಯಿತು. 3-4 ಸರಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟು ಅಂತ. ನನಗಿನ್ ಜೀವನ ಬೇಡ ಅನ್ನಿಸ್ಬಿಟ್ಟಿದೆ ಅಂತ. ಇನ್ನೂ 10 ವರ್ಷ ಬದುಕಿರ್ತಾನೆ, ನೀನು ಯೋಚನೆ ಮಾಡಬೇಡ, ಅವನ ಜೊತೆ ದೀಪದ ಕಂಬ ತಗೊಂಬ ಇಲ್ಲಿ ಅಂದ್ರು. ಅಲ್ಲೂ ಒಂದು ಅರಳಿಕಟ್ಟೆ ಇದೆ, ಇಲ್ಲೂ ರಾಮದೇವ ದೇವಸ್ಥಾನ. ಅರಳಿಕಟ್ಟೆ ಮೇಲೆ ಹಿಂಗೆ ವೇಷ್ಟಿ ಉಟ್ಕೊಂಡು ಕೂತಿದ್ರು ಭಕ್ತಾದಿಗಳು. ಇವ್ರು ಯಾರೋ ಬೇರೆಯವ್ರ ಗುರುಗಳು ಬಂದಿದ್ದಾರೆ ಅಂತ ಸಿಕ್ಕಾಪಟ್ಟೆ ಸುತ್ತಲೂ ಜನ ಇದ್ರು. ಎಲ್ಲರಿಗೂ ಕೋಲ್ ತಗೊಂಡು ರಪ 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 ಬೆರೆಸಿ ರೌಂಡ್ ಹೊಡಿತಾ ಇದ್ರು. ಸಿಟ್ಟದ್ಬಿಡ್ತು, ಯಾರೋ ಆಡ್ಕೊಂಡಿದ್ದಾರೆ ಅವ್ರನ್ನ ಗೊತ್ತಾಗ್ದಲೆ ಬೇರೆ ಜನ ಎಲ್ಲ ಹೊಡಿತಾ ಇದ್ರು. ನಾನು ಹೋದ ತಕ್ಷಣ ಕೋಲ್ ಬಿಸಾಕ್ ಸುಮ್ಮನೆ. ನನಗೆ ಪರಮಾಶ್ಚರ್ಯ ಅಂದ್ರೆ ನನ್ನಲ್ಲಿ ಏನ್ ಕಾಣ್ತಾ ಇರೋರು ಅಂತ. ಆ ಕೋಲ್ ಎಸ್ಬಿಟ್ರು. ಹುಡುಗಿ ಬಾಯಿಲಿಂದ ನಾನು ತಬ್ಕೊಂಡು ಅಲ್ಲಿ ನಿಲ್ಲಿಸ್ಕೊಂಡ್ರು ಅವ್ರ ಪಕ್ಕದಲ್ಲಿ. ಆಮೇಲೆ ಹೇಳಿದೆ, ಮತ್ತೆ ಹಿಂಗ ಆಗ್ಬಿಟ್ಟಿದೆ ಅವರಿಗೆ, ನನಗೆ ತುಂಬಾ ಬೇಜಾರಾಗಿದೆ, ನನ್ನ ಜೀವನನೇ ಟ್ರ್ಯಾಜಿಡಿ ಆಗ್ಬಿಡ್ತು ಅಂತ. ಅವ್ನು ಬದುಕ್ತಾನೆ, ಇನ್ನೂ 10 ವರ್ಷ ಬದುಕ್ತಾನೆ, ಯೋಚನೆ ಮಾಡಬೇಡ, ನಿನ್ ಜೊತೆ ಸಂಸಾರ ಮಾಡ್ತಾನೆ. ನಿನಗೆ ರವಿ ಅವನಿಗೆ ಕೆಟ್ಟವನಾಗಿದ್ದಾನೆ, ಅದಕ್ಕೆ ಒಂದಿಷ್ಟೇ ಹತ್ರ ದೀಪದ ಕಂಬ ತಾಂಬ, ದುಡ್ಡಿದೆಯೋ ಇಲ್ವೋ ಕೊಡ್ತೀನಿ. ದುಡ್ಡಿದೆ ನನ್ನ ಹತ್ರ ಅಂದೆ. ಆಮೇಲೆ 1 kg ಗೋಧಿ ಬೆಲ್ಲ ಹಿಡ್ಕೊಂಡ್ ಬಾ ಅಂದ್ರು. ಸರಿ, ಇವ್ರು ಯಾರಿಗೋ ಹೇಳಿದೆ, ಅಷ್ಟೇ ತರ ದೀಪದ ಕಂಬ ತಂದೆ. ಅಣ್ಣ ತಂದಿದ್ದೀನಿ ಹಿಂಗೆ ದೀಪದ ಕಂಬ ಇದು ಎಲ್ಲ ಅಂದೆ. ಬಂದೆ. ಆಮೇಲೆ ಇದನ್ನ ತಗೊಂಡೋಗಿ ರಾಮ ದೇವಸ್ಥಾನದೊಳಗೆ ಇಟ್ಟು ದೀಪ ಹಚ್ಚಕ್ಕೆ ಹೇಳು, ಇದನ್ನ ಅಲ್ಲಿ ಕೊಟ್ಬಿಡು ಅಂದ್ರು. ಯಾರೋ ಪೂಜೆ ಮಾಡ್ತೀನಿ, ನನ್ನ ತಮ್ಮ ಇರ್ಲಿಲ್ಲ. ಆಯ್ತು, ಇದನ್ನ ಕೊಟ್ಟೆ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಹೇಳಿದ್ದಾರೆ ಗುರುಗಳು, ದೀಪ ಒಂದು ಹಚ್ಚಿ ಅಂತ. ಅದನ್ನ ಕೊಟ್ಟೆ. ಆಮೇಲೆ ಬಂದೆ. ಅವ್ರು ನಮ್ಮ ಮನೆಯವರು ಹುಷಾರಾದ್ರು. ಅವ್ರಿಗೆ ಶುಗರ್ ಕಡಿಮೆ ಆಗೋದು ನಮಗ್ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಆಯ್ತು ಅಲ್ಲಿ ಬಿದ್ಬಿಡಾರು. ಆಮೇಲೆ ಬಂದ್ಮೇಲೆ ಚೆನ್ನಾಗಾಗ್ಬಿಟ್ರು. ಚೆನ್ನಾಗಾದ್ರು. 1-5-6 ವರ್ಷ ಅವ್ರ ಪಾಡಿಗೆ ಅವರೇ ವಾಕಿಂಗ್ ಹೋಗ್ಬರೋರು, ಎಲ್ಲ ಮಾಡೋರು. ಅವ್ರಿಗೂ ಖುಷಿ, ಬಂದಿಯಾರ ಗುರುಗಳು ಅಂತ ಎದ್ದು ಬಂದು ನಮಸ್ಕಾರ ಮಾಡಿ ಹಿಂದೆ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಚೆನ್ನಾಗಿರ್ತೀಯ ಅಂದ್ರು. ಚೆನ್ನಾಗೂ ಇದ್ವಿ. ಅಮ್ಮ ಬಂದ್ರು, ಇಲ್ಲೆಯ ಎಲ್ಲ ಒಟ್ಟಿಗೆ ಇದ್ವಿ. ಅವ್ರು ಅಮ್ಮಂಗೂ ಇದು ಮಾಡೋರು. ಆಮೇಲೆ ಮನೆ ಹೇಳಿದೆ, ಮನೆ ಈ ಥರ ಸೈಡ್ ತಗೊಂಡಿದ್ದೆ, ಮನೆ ಬಂದಿದ್ದೀನಿ ಅಂತ ಮತ್ತೆ ಕರೆಯಕ್ಕೆ ಹೋದ್ರೆ ನನಗೀಗ ಬರೋಕ್ಕಾಗಲ್ಲ, ನಿಂಗೊಂದು ಕಾಯಿ ಮಂತ್ರಿಸ್ಕೊಡ್ತೀನಿ, ಗಿಡದ ಮೇಲಿಂದೇ ತರ್ಬೇಕು ನೀನು ಅಂದ್ರು. ಅದೇ ನಾನು ಇವತ್ತಿನವರೆಗೂ ತೆಗೆದಿಲ್ಲ ಆ ಕಾಯಿ, ಇಲ್ಲೇ ಕಟ್ಟಿರೋದು. ನಾವು ಅದಕ್ಕೆ 15 ವರ್ಷದಿಂದ ತೆಗೆದೇ ಇಲ್ಲ. ತೆಗಿಬೇಡ ಅಂತ ಹೇಳಿದಾರಲ್ಲ, ಅದಲ್ಲೇ ಇರ್ಲಿ, ಯಾರು ಮುಟ್ಟಬೇಡಿ ಅಂತ ಹೇಳ್ಬಿಟ್ಟೆ. ಪೇಂಟ್ ಹೊಡ್ಸಿದ್ರು ನಾನು ತೆಗ್ಸಿಲ್ಲ, ಯಾಕೆಂದ್ರೆ ಗುರುಗಳು ಹೇಳಿದ್ದಾರೆ ಅವ್ರು ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ. ಆಮೇಲೆ ಒಂದು ಉದಾರವಾದ ಭಾವನೆ ಅಂದ್ರೆ, 1 ಲೋಡ್ ಹಲಸಿನಣ್ಣು ಬಾಗ್ಲಲ್ಲಿ ಹಾಕೊಂಡಿರೋರು, ಡೈಲಿ ಎಲ್ಲರಿಗೂ ಹೋಗ್ತಾ ಬರ್ತಾ ಇರೋರ್ಗೆಲ್ಲ ಒಂದೊಂದು ಹಲಸಿನಣ್ಣು ಕೊಡೋರು. ನಮಗೆ ಒಂದು ತಗೊಂಡು ಏನ್ ಮಾಡೋದು, ಹೆಚ್ಚಕ್ಕೆ ಬರಲ್ಲ, ಪಿಚ್ಚಕ್ಕೆ ಬರಲ್ಲ, ಏನೂ ಬರಲ್ಲ. ಆಮೇಲೆ ಹೇಳಿದೆ, ನೀವು ಕೊಟ್ರೆ ನನ್ಗೆ ಹೆಚ್ಚಕ್ಕೆ ಬರಲ್ಲ, ಏನಿಲ್ಲ, ಅದು 2 ತೊಳೆ ಸಾಕು, ತಿಂದ್ರೆ ಬೇಡ ಅನ್ಬೇಡ್ದು, ತಗೊಂಡೋಗಲ್ಲ, ಯಾರು ಹೆಚ್ಚಿಕೊಡ್ತಾರೆ. ಸರಿ ತಗೊಂಡೋಗಿ ನನ್ನ ಗಂಡವ್ರ ಮನೆಗೆ ಕೊಟ್ಟೆ. ಅದ್ರಲ್ಲಿ ಬಿಡಿಸಿರಿ 2 ತೊಳೆ ಕೊಡಿ, ನಮಗೆ ಸಾಕು ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಮಾತು ಹೇಳಿದ್ರು, ಅವನಲ್ಲಿರಲ್ಲ ಅಂತ. ಅವನಲ್ಲಿರಲ್ಲ, ಭದ್ರಾವತಿಲಿ ಇರಲ್ಲ. ಭದ್ರಾವತಿಲಿ ಮನೆ ಮಾಡಿದ್ವಿ. ಮನೆ ಮಾಡಿ ಗೃಹಪ್ರವೇಶ ಆಗಿ ಅಲ್ಲೊಂದು ಗೃಹಪ್ರವೇಶ ಆಯ್ತು. ಅಲ್ಲಿ ಯಾಕೋ ತಮಿಳಿಯನ್ಸಿಗೆ ಬಾಡಿಗೆ ಕೊಟ್ವಿ, ಏಳ್ಗೆನೇ ಆಗ್ಲಿಲ್ಲ. ಅವ್ರು ಹೇಳಿದ 100% ಸತ್ಯ ಆಯ್ತು. 2-3 ಕಡೆ ಸೈಟು ಮಾಡಿದ್ರು, ಒಂದೂ ದಕ್ಲಿಲ್ಲ ನಮ್ಗೆ. ರಾತ್ರಿ ಬಂದು ಗುಂಡೆ ಹೊಡೆದು ಸೈಟು ಜಾಗ ಕಟ್ಕೊಂಬಿಟ್ರು. ಆವಾಗ್ಲೂ ಗುರುಗಳು ಜ್ಞಾಪಿಸ್ಕೊಂಡೆ, ಪರಮಾತ್ಮ ನನ್ಗೆ ಇಲ್ಲಿ ಬೇಡವೇ ಬೇಡ, ಏನು ನನ್ಗೆ ಉಪಯೋಗ ಆಗದೆ ಇದ್ಮೇಲೆ ಇಲ್ಲಿ ಯಾಕಿರ್ಬೇಕು, ಭದ್ರಾವತಿ ಬೇಡವೇ ಬೇಡ, ಬಿಟ್ಬಿಡ್ಬೇಕು, ಹಿಂಗೆ ಹೋಗ್ತಿದ್ದೀನಿ ಅಂತ. ಅವಾಗ ಇನ್ನೊಬ್ರು ಗುರುಗಳು ಹೇಳಿದ್ರು ನನಗೆ, ಗಂಡನ ಹೆಸರಿಗೆ ಮನೆ ಮಾಡಬೇಡ, ಅವನಿಗೆ ಏಳಿಗೆ ಇಲ್ಲ, ನಿನ್ನ ಹೆಸರಿಗೆ ಮಾಡ್ಕಂತ. ಸರಿ, ಇಲ್ಲಿ ಬಂದ್ವಿ. ಇಲ್ಲಿ ಗೋಪಿನಾಥ್ ಅಂತ ಸಿಮೆಂಟ್ ಅಂಗಡಿ ಇಟ್ಕೊಂಡಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಅವರು ಕೊಟ್ರು. ಅವ್ರು ಇಲ್ಲಿ ಬಂದು ಹೋಗ್ಬೇಕು ಅನ್ನೋದು ನನಗೆ ಭಾರಿ ಆಸೆ ಇತ್ತು. ಗುರುಗಳದ್ದು ಆಸ್ಪತ್ರೆಗೆ ಹೋಲಿ ಕ್ರಾಸ್ ಹಾಸ್ಪಿಟ್ಲಲ್ಲಿ ಸೇರಿದ್ರು. ಹುಷಾರಿಲ್ಲ ಅಂತ ಗೊತ್ತಾಯ್ತು. ನನ್ನ ತಂಗಿ ಅಲ್ಲಿ MESL ಹೈಸ್ಕೂಲ್ ಟೀಚರು. ಅವಳಿಗೆ ಹೇಳಿದೆ, ಅಮ್ಮನ್ ಬಿಟ್ಟು ನಾನು ಬರೋಕ್ಕಾಗಲ್ಲ, ಗುರುಗಳಿಗೆ ಏನಾರು ದಿನ ತಗೊಂಡೋಗಿ ಕೊಡ್ತಾ ಇರು, ಕಾಫಿನೋ ಹಾರ್ಲಿಕ್ಸೋ ಹಾಲೋ ಏನು ಮಾಡ್ತೀಯೋ ಅದನ್ನು ತಗೊಂಡೋಗಿ ಕೊಟ್ಟು ಮಾತಾಡಿಸ್ಕೊಂಬರಮ್ಮ ಅಂತ. ಕಾಲು ತುಂಬ ಊದ್ಬಿಟ್ಟಿತ್ತು ಅವ್ರಿಗೆ. ಅವಳು 2 ದಿನ ಹೋಗಿ ಅಲ್ಲಿ ಕೊಟ್ಟು ಮಾತಾಡಿಸ್ಕೊಂಡು ಬಂದ್ಲಂತೆ. ಹೀಗಾಗಿ ಅವರದ್ದು ಜೀವನದ ಘಟನೆಗಳನ್ನ ನಾನು ಮರೆಯೋಕ್ಕೇ ಸಾಧ್ಯ ಇಲ್ಲ. ಅಂಥ ಘಟನೆಗಳು ನನಗೆ ನಡೆದಿದೆ. ಆಮೇಲೆ ನನ್ನ ತಮ್ಮ ನನಗೆ ಅನುಮಾನ, ಬೇರೆಯವ್ರ ಮನೆಗೆಲ್ಲ ಹೋದ್ರೆ ಊಟ ಮಾಡಕ್ಕೆ ಒಂಥರ, ಎಷ್ಟು ಮಾಡಿರ್ತಾರೋ, ಇರುತ್ತೋ ಇರಲ್ವೋ ಅಂತ. ಅಡುಗೆ ಮನೆಗೆ ಸೀದಾ ಕರ್ಕೊಂಡೋದ್ರು. ಅವ್ರು ಊಟಕ್ಕೆ ಕರೆದ್ರೆ ಪದ್ಮ ಅವ್ರ ಹೆಂಡತಿ ಹೆಸರು. ಅವ್ರು ಎಷ್ಟು ಮಾಡಿರ್ತಾರೋ, ನನ್ನ ತಮ್ಮ ಬೇರೆ ಇದ್ದಾನೆ ಜೊತೆಗೆ, ಎಲ್ಲ ಹಾಕು, ಅವರಿಬ್ಬರಿಗೆ ಊಟಕ್ಕೆ ಬಡಿಸು. ನನಗೆ ಒಂಥರ, ಅಲ್ಲಿ ಮಾಡಿರೋ ಪಾತ್ರೆ ಎಷ್ಟು, ನಾನು ಹೆಂಗೆ ಇವ್ರ ಮನೇಲಿ ಊಟ ಮಾಡೋದು. ನಾನು ಮನೆ ಇಟ್ಟಿದ್ದ ತಮ್ಮ ಏನ್ ಮಾಡಿದ್ರು ಬಿಡ್ಲಿಲ್ಲ, ಊಟಕ್ಕೆ ಬಡಿಸು ಅಂದ್ರೆ ಬಡಿಸು ಅಂತ. ಸರಿ, ನನ್ಗೊಂಥರ ಬಿಡ್ತು. ಅಯ್ಯೋ ದೇವ್ರೆ, ಪರಮಾತ್ಮ ಇಷ್ಟು ಪರೀಕ್ಷೆ ಮಾಡ್ತಾನಲ್ಲ, ನಾನ್ ಬಂದಿದ್ದೆ ಆತಕ್ಕೋ, ಇವ್ರು ನನ್ನನ್ನು ಇಷ್ಟು ಬಲವಂತ ಮಾಡಿ ಊಟ ಮಾಡ್ಕೊಂಡು ಹೋಗು ಅಂದ್ರೆ. ಅನ್ನಪೂರ್ಣೇಶ್ವರಿ ಅನ್ನ ತಿರಸ್ಕಾರ ಮಾಡೋಂಗಿಲ್ಲ, ಅಲ್ಲಿ ಪಾತ್ರೆ ನೋಡಿಲ್ಲ, ಏನ್ ಮಾಡ್ಲಿ ನಾನು?
ಅಯ್ಯೋ ದೇವ್ರೆ ಇಂಥ ಪರೀಕ್ಷೆ ಮಾಡ್ಬಿಟ್ನಲ್ಲ ಅಂತ. ಅದೇನಾಯ್ತು ಅಂತ ಗೊತ್ತಿಲ್ಲ. ತೃಪ್ತಿಯಾಗಿ ಊಟಕ್ಕೆ ಬಡಿಸಿರು. ಅವರು ಆ ಕಡೆ ಕೂತ್ಕೊಂಡ್ರು. ಅವ್ರು ಊಟಕ್ಕೆ ಮಾಡಿರು. ತೃಪ್ತಿ ಆಯ್ತಾ ಅಂದರು. ತೃಪ್ತಿ ಆಯ್ತು ಅಂದೆ. ನೀನು ಯೋಚನೆ ಮಾಡ್ತಿದ್ದೆ ಅಲ್ವಾ ಅಂತ ಕೇಳಿದ್ರು. ಅವ್ರಿಗೇನು ಗೊತ್ತಾಗ್ಬೇಕು ನನ್ನ ತಲೆಯಲ್ಲಿ ಇರೋದು. ಹೌದು ಯೋಚನೆ ಮಾಡ್ತಿದ್ದೆ, ಯೋಚನೆ ಮಾಡ್ತಿದ್ದೆ, ಸತ್ಯ ಒಪ್ಕೋಬೇಕು. ಹೌದು ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನಿಮ್ಮಷ್ಟು ಜನಿಗೆ ಮಾಡ್ಕೊಂಡಿರ್ತಾರೆ, ನಾವಿಬ್ಬರು ಬೇರೆ ಎಕ್ಸ್ಟ್ರಾ ಆಗ್ಬಿಟ್ವಲ್ಲ. ಯೋಚನೆ ಸಹಜ, ಅದು ಯೋಚನೆ ಮಾಡ್ತಿದ್ದೇನೆ. ನೀನೇನು ಯೋಚನೆ ಮಾಡಿದ್ರು ಏನೂ ಆಗಲ್ಲ. ನಿನ್ನ ಜನ ಬರಲಿ, ಊಟ ಇದೆ, ಊಟ ಮಾಡು, ಸಂತೋಷವಾಗಿ ಹೋಗು, ಒಳ್ಳೇದಾಗತ್ತೆ, ಕರ್ಕೊಂಬ ಇನ್ನೊಂದಿನ. ಅವನಿಗೆ ಹಗಲೆಲ್ಲ ನಾನು ಜ್ಞಾಪಿಸ್ತಾ ಇರ್ತೀನಿ, ನೋಡು ಅವ್ರ ಆಶೀರ್ವಾದ ಅಂತ. ಅವ್ರ ಆಶೀರ್ವಾದ ನಿನಗೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ಎಷ್ಟು ಚೆನ್ನಾಗಿದೆಯಾ ಅಂತ. ಹಾಗೆ ಅಂಥದ್ದು ತುಂಬಾ ಇನ್ಸಿಡೆಂಟ್ಗಳಾಗಿದೆ. ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರ ಅಮ್ಮನಿಗೆ ಅವರು ಸಾಯು ಕಾಲ ಬಂತು. ಒಂದು 5,000 ಕೊಟ್ಟಿದ್ರಂತೆ. ಅಜ್ಜಿನೂ ನಂಗೆ ತುಂಬಾನೇ ಪರಿಚಯ, ಅವ್ರ ಮನೇಲಿ ಎಲ್ಲರೂ ಪರಿಚಯನೇ. ಆಮೇಲೆ ಏನೋ ದಿನ ಹಿಂಗ್ ಮಾಡ್ತೀಯಾ ಅಂದ್ರೆ ಹೇಳ್ತಿದ್ರಂತೆ, ಇಷ್ಟೊಂದು ಹಿಂಗ್ ಖರ್ಚು ಮಾಡಿದ್ರಿ ಏನಪ್ಪ ಹಿಂಗೆ ಅಂತ. ನಿಂಗೆ ಬೇಕಾ 5,000, ಯಾವ ದೇವಸ್ಥಾನಕ್ಕೆ ಹೋಗ್ತೀಯಾ ಹೋಗು, ಇಟ್ಕ, ದಕ್ಷಿಣೆ ಹಾಕ್ತೀಯ ಹಾಕು ಅಂತ ಪದ್ಮಮ್ಮನ್ ಕೊಟ್ರಂತೆ ಅಜ್ಜಿಗೆ. ಅವ್ರು ಅದನ್ನ ಹಂಗೆ ಇಟ್ಕೊಂಡಿದ್ದಂತೆ. ಅದನ್ನು ಹೇಳೋರ್ ಕಥೆನ. ನಮ್ಮ ಅಮ್ಮಂಗೆ ಹಿಂಗ್ ಮಾಡಿದೆ, 5,000 ಕೊಟ್ಟಿದ್ದೆ, ಅವಳೇನ್ ಮಾಡ್ತಾಳೆ, ದುಡ್ಡು ಇಟ್ಕೊಂಡಿದ್ಲು 5,000. ಆಮೇಲೆ ತಗೊಳ್ಳೋ ಮಗು, ನಾನೇನ್ ಮಾಡ್ಬೇಕು ಈ 5,000, ನಿಂಗೆ ಯಾತ ಖರ್ಚಿಗೆ ಬರುತ್ತೆ ಅಂತ ಅವ್ರು ಕೊಟ್ರಂತ. ಅದನ್ನೆಲ್ಲ ಕೌತ್ಕೊಂಡು ನನ್ನ ಹತ್ರ ದಿನ ಒಂದೊಂದು ಕತೆ ಹೇಳೋದು. ಹೌದಾ ಅಂತಿದ್ದೆ. ಪುರ್ಸತ್ತಿ ದಿವಸ ಕೂತ್ಕೊಳ್ತಿದ್ದೆ, ಇಲ್ಲೂ ದಿವಸ ಸೀದಾ ಹೋಗ್ಬಿಡ್ತಿದ್ದೆ. ಚಂದ್ರಮೌಳಿ ಪರಿಚಯ ಆಯ್ತು. ಮೌಂಟೇನಿಯರ್ ಸ್ಕೂಲಿಗೆ ಹೋಗ್ತಿದ್ವಿ ನಾವಿಬ್ಬರು. ಅಲ್ಲಿ ಡಿಬೇಟ್ ಕಾಂಪಿಟೇಷನ್ ಅದಕ್ಕೆಲ್ಲ ನಮ್ಮ ಬ್ರಾಹ್ಮಣ ಹುಡುಗ ಕರ್ಕೊಂಡು ಎಲ್ಲ ಗುಡ್ಡೆ ಹಾಕೊಂಡು ಹೋಗ್ತಿದ್ದೆ. ಅವನು ಸಿಗ್ತಿದ್ದೆ ಯಾವಾಗ್ಲೂ. ಚಂದ್ರಮೌಳಿ ಚಿಕ್ಕಪ್ಪ ಅಂತ ಗೊತ್ತಿಲ್ಲ ನಂಗೆ, ಅವರು ವೆಂಕಟಾಚಲನವ್ರಿಗೆ. ಆಮೇಲೆ ನಾನು ಅವ್ನು ಕರಿತಿದ್ದೆ. ಅವರು ನಮಗೆ ಸಂಬಂಧ ಬೇಕು ಅತ್ತೆ ಕಡೆಯಿಂದ. ಸರಿ ಅತ್ತೆ ಮಗ ಅನ್ಬಿಟ್ಟು ಹೋಗಿ ಕಾಫಿ ಕುಡ್ದೋಗು ಅಂತ ಕುಡ್ಕೊಳಕ್ ಹೋದ್ವಿ. ಇವತ್ತಿಗೂ ಪಾಪ ಇಲ್ಲಿಗೂ ಬಂದಿದ್ದ ಅವನು. ಆಮೇಲೆ ಇವ್ರು ಏನಾಗಬೇಕು ಅಂತಕ್ಕೆ ಚಿಕ್ಕಪ್ಪ ಆಗ್ಬೇಕು ಅಂತ ಹೇಳ್ದ. ಅಷ್ಟು ಪರಿಚಯ ಆಯ್ತು. ಆಮೇಲೆ ಒಂದು 2-3 ಜನ ಕರ್ಕೊಂಡು ಹೋದೆ. ಲಲಿತಮ್ಮ ಅಂತ ಅಮ್ಮನ ಜೊತೆಗೆ, ನಮ್ಮ ಅಮ್ಮನ ಜೊತೆಗೆ. ನಮ್ಮ ಸೋಮಣ್ಣ ಒಬ್ಬನೇ ಇದ್ದ, ನಮ್ ಬರಕ್ ಆಗ್ತಿರ್ಲಿಲ್ಲ ಕೆಲಸ ಬಿಟ್ಟು. ಅಮ್ಮಂಗೆ ಸಹಾಯ ಮಾಡ್ಕೊಂಡಿದ್ರು. ಅವರು ತುಂಬಾ ಕಷ್ಟದಲ್ಲಿದ್ರು. ಕಷ್ಟ ಅಂದ್ರೆ ಹೇಳ್ತಿರೋದು ಕಷ್ಟ. ಗಂಡ BSL ಅಲ್ಲಿ ಇದ್ರು, KS ನಾಗರಾಜ್ ಅಂತ ಅವ್ರ ಹೆಸರು. ಅವ್ರು ಏನ್ ಮಾಡೋದು, ಬೇರೆ ಏನೋ ಇನ್ನೊಂದು ಕೀಪ್ ಮಾಡ್ಕೊಂಡಿದ್ರು. ಇವರು ಬಂದು ಹೊಡೆದು ಸಾಯಿಸ್ತಿದ್ರು. ನಮ್ಮಮ್ಮ ಕರ್ಕೊಂಬರೋರು. ಒಂದ್ ದಿವಸ ಹೋಗಿ ಸಿಕ್ಕಾಪಟ್ಟೆ ಜೋರು ಮಾಡಿ ಅವರಿಗೆ ನಮ್ಮನೆ ಕರ್ಕೊಂಬಂದ್ಮೇಲೆ ಇವತ್ತೇ ಲಾಸ್ಟ್. ಇನ್ನೊಂದಿನ ಅವಳು ಕೈ ಮೇಲೆ ಏನಾದ್ರು ಪೆಟ್ಟು ಹಾಕಿದೆ ಅಂದ್ರೆ ಅವತ್ತು ನಾನು 10-5 ಹುಡುಗರನ್ನ ಕಳಿಸ್, ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಮ್ಮ ಹೆದರ್ಸಿರು. ಆಮೇಲೆ ಅವ್ರಿಗೆ ಹೇಳ್ದೆ, ಈಗ ಅವರು ಲತ್ತಮ್ಮ ಬಂದ್ರು, ವಸಂತ ನನ್ ಕರ್ಕೊಂಡೋಗಿ, ಎಲ್ಲಾರ್ಗು ಪರಿಹಾರ ನೋಡಿದೀಯಾ, ನನ್ನೊಬ್ಳನ್ನ ಕರ್ಕೊಂಡೋಗು ಅಂದ್ರು. ಸರಿ ಅಂತ ಅವ್ರ ಮನೆಗೆ ಕರ್ಕೊಂಡೋದೆ, ವೆಂಕಟಾಚಲನವ್ರ ಮನೆಗೆ. ಅವ್ರು ನಮಸ್ಕಾರ ಮಾಡಿದ್ರು, ಇದ್ರು ಅವತ್ತು. ಆಮೇಲೆ ಹೇಳ್ದೆ, ಅಣ್ಣ ಹಿಂಗ ಆಗ್ಬಿಟ್ಟಿದೆ, ಏನ್ ಮಾಡೋದು, ಇವ್ರ ಮನೆ ಸಂಸಾರವೇ ಹಾಳಾಗೋಯ್ತು. 4 ಜನ ಗಂಡು ಮಕ್ಳು, ಒಬ್ಳು ಮಗಳು. ಇವ್ರ ಸಂಸಾರ ಏನ್ ನೆಟ್ಟಗಾಗುತ್ತೋ ಇಲ್ವೋ, ನಂಗೆ ಅದೇ ದೊಡ್ಡ ಹೊರಗಾಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರು ನಮಗೆ ದೊಡ್ಡ ಅಕ್ಕನಂಗೆ ನಮ್ಮ ಮನೇಲಿ ಇದ್ದಾರೆ. ಅವರು ಅಕ್ಕನ ರೂಪದಲ್ಲಿ ನಾವು ನೋಡ್ಕೊತಿದೀವಿ, ಅವ್ರು ನಮ್ಮ ಮನೇಲೇ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಿದ್ದೀನಿ ಅಂತ ಹೇಳ್ತೀನಿ. ಈಗ ಅವನೇನು ಮಾಡಲ್ಲ, ಇಷ್ಟೇ ಅವ್ರು ಪಡ್ಕೊಂಬಂದಿರೋದು. ಇಲ್ಲಿ ಕೊನೆಗಾಲಕ್ಕೆ ಅವ್ರ ಕೈಕಾಲು ಬುಡಕ್ಕೆ ಬಂದು ಬೀಳ್ತಾನೆ. ಇವರೇ ಸೇವೆ ಮಾಡ್ಬೇಕು, ಇವ್ರ ಮಕ್ಳ ಹತ್ರಲ್ಲೇ ಸೇವೆ ಮಾಡಿಸ್ಕೋಬೇಕು, ಸಾಯುವುದು ಇಲ್ಲೇ ಸಾಯ್ತಾನೆ ಅಂತ ಹೇಳಿ. ಇವತ್ತಿಗೂ ಅದು 100% ಸತ್ಯ ಆಯ್ತು. ಯಾಕೆಂದ್ರೆ ಕೊನೆಗಾಲಕ್ಕೆ ಎಲ್ಲ ಬಿಟ್ಟು ಯಾರು ಮಾಡೋರಿರ್ಲಿಲ್ಲ. ಪೂರ್ತಿ ಹೆಂಡತಿ ಹತ್ರನೇ ಬಂದ್ರು, ಹೆಂಡತಿನೇ ಸೇವೆ ಮಾಡಿದ್ರು, ಮಕ್ಳುಗಳೇ ಎಲ್ಲ ಸಂಸ್ಕಾರ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರ ಸಂಸ್ಕಾರದ ದಿವಸ ಅವ್ರು ಇಲ್ಲಿ ಸತ್ತೋಗಿದ್ದಾರೆ. ಅಲ್ಲಿ ಆಗ್ರಾದಲ್ಲಿ ಅವ್ರ ತಮ್ಮ ಸತ್ತೋಗಿದ್ದಾರೆ. ಅವ್ರಿಗೂ ಯಾರಿಲ್ಲ, ಮದ್ವೆನೇ ಆಗಿಲ್ಲ, ಅನ್ಮ್ಯಾರಿಡ್ ಅವ್ರಿಗೆ. ಇವನೇ ಮಾಡ್ಬೇಕು, ಇವ್ರ ಮಕ್ಳೇ ಮಾಡ್ಬೇಕು. ಅಲ್ಲಿಗೆ ಹೋಗಿ ಶಂಕರ ಅಂತಿದ್ದಾನೆ, ಇಲ್ಲಿ ನಮ್ಮನೆಗೆ ಬರ್ತಿರ್ತಾನೆ. ಇವ್ರು 4 ಜನ ಗಂಡು ಮಕ್ಳು, 4 ಜನನು ಮಾಡಿ ಅವರು ಸಂಸ್ಕಾರ ಮಾಡಿದ್ರು. ಇದೊಂದು 100% ಸತ್ಯ ಆಯ್ತಾ. ನಮ್ಮನೇದೊಂದು 100% ಸತ್ಯ ಆಯ್ತಾ. ಆಮೇಲೆ ನನ್ನ ತಮ್ಮಂದ್ರು ನೋಡಿದೆ, ಅವರು 3 ಜನಿಗೂ ಹೇಳಿದ್ರು, ಮುಂದೆ ತುಂಬಾ ಚೆನ್ನಾಗಿ ಬದುಕ್ತಾರೆ, ನೀನು ಯೋಚನೆ ಮಾಡ್ಬೇಡ. ನಾನು ಹೇಳ್ದೆ, ಓದ್ದಾನೆ, ವಿದ್ಯಾವಂತ ಆಗ್ತಾನೆ, ಚೆನ್ನಾಗಿರ್ತಾನೆ ಅಂತೆಲ್ಲ ಹೇಳಿದ್ರು. ಅದ್ರ ಪ್ರಕಾರ ಓದ್ದ. ನಮ್ಮನೆಲ್ಲ ಗ್ರೇಟು ಅಂತಲೇ ಅನ್ನಿಸ್ಕೊಂಡಿಯಾನೆ. ಒಂದು 500,000 ಮೆಟ್ಲು ಬಂದಿದೆ ಅವನಿಗೆ, ಹೆಮ್ಮೆ ಪಡ್ತೀವಿ. ಆದ್ರೆ ಇವತ್ತಿಗೂ ಕೂಡ ಅವ್ರದ್ದು ಒಂದೊಂದು ಹಂಚ್ಕೊಂಡ್ರೆ ಒಂದೊಂದು ಅವ್ರ ಮನೆ ಪರಿಸ್ಥಿತಿ, ಅವ್ರು ಇದ್ದು ಜನ. ವಾಣಿ ಮನೆಗೆ ಕರ್ಕೊಂಡು ಹೋದ್ರು, ವಾಣಿ ಗಂಡನ ಪರಿಚಯ ಮಾಡಿಸಿರು. ವಾಣಿ ಮನೇಲಿ 1 ದಿನ ಇದ್ದೆ, ಮಗಳು. ಆದ್ರೆ ಅಂತ ಮಹಾತ್ಮರು ಬಹಳ ವಿರಳ ಜಗತ್ನಲ್ಲಿ ಅಂತ ಹೇಳ್ತೀನಿ. ಅವರು ಬರೀ ಹೆಂಡತಿ ಮಕ್ಕಳು ಮನೆಯನ್ನು ವ್ಯಾಮೋಹ ಅವ್ರಿಗೆ ಖಂಡಿತವಾಗೂ ಇರ್ಲಿಲ್ಲ. ಇಡೀ ಜಗತ್ನಲ್ಲಿ ಇರೋರೆಲ್ಲ ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕುಟುಂಬ, ಅವರೆಲ್ಲ ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿರ್ತೀನಿ ಅಂತ ಅವ್ರು ತಿಳ್ಕೊಂಡಿದ್ರು. ಹಾಗಾಗಿ ಅವರಿಗೆ ಯಾವ ತರದ ಆಡಂಬರ ಜೀವನಗಳು ಇಷ್ಟ ಆಗ್ಲಿಲ್ಲ ಅವರಿಗೆ.
ಅವರು ಕಾರಣನೇ ಅದು. ನಾನು ಆಡ್ಕೊಳ್ಳೋರು ಕಣಮ್ಮ, ನನ್ನನ್ನು ಆಡ್ಕೊಳ್ಳೋರು ಎಲ್ಲರೂ, ನೀನು ನಾನು ಯಾವತ್ತೂ ಆಡ್ಕೊಳ್ಳಲ್ಲ. ಭಗವಂತ ಯಾರನ್ನು ಯಾವ್ಯಾವ ರೂಪದಲ್ಲಿ ಇರೋಕ್ಕ ಭರವಸೆ ಕೊಟ್ಟಿರ್ತಾನೋ ಆ ರೀತಿ ಆಗತ್ತೆ. ನಾನು ಯಾಕೆ ಆಡ್ಕೊಳ್ಳಿ, ನನಗೆ ಗೊತ್ತಿರ್ಲಿಲ್ಲ, ಗಾಬರಿ ಆಯ್ತು ಅಷ್ಟು. ಬಿಟ್ರೆ ನಿಮ್ಮನ್ನು ನೋಡಿ ನನಗೆ ಹೆದರಿಕೆ ಆಗ್ತಿತ್ತು. ಅಂದ್ರೆ ಯಾರೋ ಬೇರೆಯವ್ರು ನನ್ನ ಮಾತಾಡಿಸ್ಬಿಟ್ರೆ ಅನ್ನೋ ಭಯ ಆಗ್ತಿತ್ತು. ನಾ ಹೊರಗಡೆ ಜನಗಳನ್ನ ಯಾವತ್ತೂ ಯಾರ ಕೈಲೂ ಮಾತಾಡ್ತಿರ್ಲಿಲ್ಲ, ಆಡ್ತಲೂ ಇರ್ಲಿಲ್ಲ. ಅದಕ್ಕೆ ಗಾಬರಿ ಆಯ್ತು. ಇನ್ನೇನು ದಿನ ಬೇಕಾದ್ರೆ ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಹೇಳ್ದೆ ಅವರಿಗೆ. ಹಾಗೆ ಹುಡುಕಿರೆ ಕೋಟಿಗೊಬ್ಬರು ಅಂತ ವ್ಯಕ್ತಿ ಸಿಗಲ್ಲ. ಅಂತ ಪುಣ್ಯಾತ್ಮ ಜನಾನುರಾಗಿ ಆಗಿ ಬದುಕಿದ್ರು. 4 ದಿನ ಬದುಕಿದ್ರು, ಎಲ್ಲರಿಗೂ ಬೇಕು ಅನ್ನಿಸ್ಕೊಂಡ್ರು. ಅವರು ಏನು ಕಂಡ್ರು ಅವ್ರದ್ದೊಂದು ಕತೆ ಹೇಳಿದರು. ಒಂದು ದಿವಸ ಏನೋ ಭದ್ರಾವತಿಯಿಂದ ಸಕ್ಕರೆಪಟ್ಟಣದಿಂದ ಸೀದಾ ಬೆಂಗಳೂರಿಗೆ ಹೋಗ್ಬಿಟ್ರಂತೆ. ಬೆಂಗಳೂರಿಗೆ ಹೋಗಿ ಬಸ್ಸಲ್ಲಿ ಕೊಡೋಕೆ ದುಡ್ಡಿಗೆ ಚಾರ್ಜ್ಗಿರ್ಲಿಲ್ವಂತೆ. ಯಾರೋ ಬರ್ತಾರೆ ಅಂತ ಕಾಯ್ಕೊಂಡಿದ್ದರಂತೆ. ಒಂದು ರೈಲ್ವೆ ಕಟ್ಟೆ ಮೇಲೆ ಮಲ್ಕೊಂಡಿದ್ದರಂತೆ. ಆಮೇಲೆ ಯಾರೋ ಇಬ್ಬರು ಪೊಲೀಸ್ನವ್ರು ಬಂದು, ಹೇಳಯ್ಯ ಇಲ್ಲಿ ಯಾಕೆ ಮಲಗಿದೀಯಾ ಅಂತ ಬಹುಶಃ ಅವರು ನನ್ನನ್ನು ಭಿಕ್ಷುಕರು ಅಂತ ತಿಳ್ಕೊಂಡಿದ್ದರು. ಆದರೆ ನಾನು ಹೇಳಿದೆ, ನಾನು ಭಿಕ್ಷುಕ ಅಲ್ಲ, ನಾನೇನೋ ಅನಿರೀಕ್ಷಿತವಾಗಿ ಇಲ್ಲಿ ಬಂದಿದ್ದೀನಿ, ಬೆಳಗ್ಗೆ ಎದ್ದು ನನ್ನ ಊರು ಸಕ್ಕರೆಪಟ್ಟಣ ಹೋಗ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಬಿಡ ಹೋಗ್ಲಿ ಇಷ್ಟೊತ್ತಿನಲ್ಲಿ ಏನು ಅಂತ ಅವರಿಬ್ಬರು ಪೊಲೀಸ್ನವ್ರು ಮಾತಾಡ್ಕೊಂಡು ಹೋದ್ರಂತೆ. ಇವರು ಆ ಕಟ್ಟೆ ಮೇಲೆ ಮಲ್ಕೊಂಡಿದ್ರಂತೆ, ಬೆಳ್ಕರಿವರೆಗೂ ಹಂಗೆ ಮಲ್ಕೊಂಡಿದ್ರಂತೆ. ಆಮೇಲೆ ಸಕ್ಕರೆಪಟ್ಟಣಕ್ಕೆ ಬಂದ್ರಂತೆ. ಹೆಂಗೆ ಬಂದೆ ಅಂತ ಗೊತ್ತಿಲ್ಲ. ಸಕ್ಕರೆಪಟ್ಟಣಕ್ಕೆ ಬಂದ್ರಂತೆ ಮನೆಗೆ. ಅದೊಂದು ಘಟನೆ ಹೇಳಿದ್ರು ಅವ್ರು ನನಗೆ. ಆಮೇಲೆ ಇದೊಂದು ಹಿಂಗಾಯ್ತು ಕಣಮ್ಮ, ಸಕ್ಕರೆಪಟ್ಟಣಕ್ಕೆ ಬಂದು ಹಿಂಗೆ ಮನೆಗೆ ಬಂದೆ, ನನಗೆ ಗೊತ್ತಿಲ್ಲ ಅದು ಹೇಗೆ ಬಂದೆ ಅಂತ ಹೇಳಿದ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.